ಕಂಡಕ್ಟ್ರು KSRTC ಕಂಡಕ್ಟ್ರು ಏನು ಬಂದ್ರು ಬೋಳಿ ಮಕ್ಳು ಯಾಕೆ ಬರ್ಬೇಕು ಊರೊಳಗಡೆ? ಎಲ್ಲಿ ಕಂಪ್ಲೇಂಟ್ ಕೊಟ್ಕೊಂಡ್ ಏನ್ ಕಿತ್ಕೊತೀರಾ? ಚಾಮರಾಜನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಲಂಗು ಲಗಾಮಿಲ್ಲದೆ ಸ್ಟೇರಿಂಗ್ ಎತ್ತೆತ್ತಲು ತಿರುಗ್ತಾ ಇದೆ ಅಂತ ಗಂಭೀರ ಆರೋಪ ಕೇಳಿ ಬಂದಿದ್ದು, ಕೊಳ್ಳೇಗಾಲ ತಾಲೂಕಿನ ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಒಳಗೆ ಬಸ್ ಆಗಮಿಸದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಬೈಪಾಸ್ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ನ ಬೈಪಾಸ್ ರಸ್ತೆಯಲ್ಲಿ ವಿದ್ಯಾರ್ಥಿಗಳು, ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಬಣ, ರೈತ ಸಂಘ ಹಾಗೂ ಗ್ರಾಮಸ್ಥರು ಬಸ್ ಅನ್ನ ತಡೆದು ತೀವ್ರವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ಮತ್ತು ಕರವೇ ನಾರಾಯಣ ಬಣದ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು, ಕೆಎಸ್ಆರ್ಟಿಸಿ ಬಸ್ಗಳ ಸಾರಿಗೆ ಸೇವೆ ತೀರಾ ಕಳಪೆ ಗುಣಮಟ್ಟದ್ದು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಕರವೇ ನಾರಾಯಣಗೌಡ ಬಣದ ಸತ್ಯಗಾಲ ಗ್ರಾಮ ಘಟಕದ ಅಧ್ಯಕ್ಷ ಶಬೀರ್ ಪಾಷಾ, ಗೌರವ ಅಧ್ಯಕ್ಷ ಮೊಹಮ್ಮದ್ ಇರ್ಫಾನ್ ವರ್ಸಿ, ಸಿದ್ದಿಕ್ ಪಾಷಾ, ಅಮೀರ್ ಜಾನ್, ಸುಲ್ತಾನ್, ಆರಿಫ್, ಯೂಸುಫ್, ಪ್ರದೀಪ್ ಕುಮಾರ್, ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್, ಶಿವಕುಮಾರ್, ಶಿವಲಿಂಗಯ್ಯ, ಮಂಜು, ಶಿವಬಸಯ್ಯ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನನ್ನ ಹೆಸರು ಯಶವಂತ ಗೌಡ ಅಂತ. ನಾನು ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಗ್ರಾಮದವನು. ಡೈಲಿ ಮಳವಳ್ಳಿಗೆ ಬಸ್ಸಲ್ಲಿ ಹೋಗ್ಬೇಕು. ನಾನು ಕಾಲೇಜು ಬಾಯ್ಸ್ವಾಮ್ ಐತೆ ಕಾಲೇಜು, ಮಳವಳ್ಳಿ ಬಾಯ್ಸ್ವಾಮ್ ಐತೆ ಕಾಲೇಜು. ಏನಪ್ಪ ಅಂದ್ರೆ ಯಾವ ಮಳೆ ಹುಯ್ತಾ ಇರ್ಲಿ, ಯಾವ ಬಿಸಿಲಿರ್ಲಿ, ಏನೇ ಇರ್ಲಿ ಇಲ್ಲಿ ನಿಲ್ಲಿಸ್ತಾರೆ. ತಂದು 10 ಗಂಟೆ ಆದ್ರೂ ಕೂಡ, ನೈಟ್ 10 ಗಂಟೆ ಆದ್ರೂ ಹೆಣ್ಮಕ್ಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಯಾರೇ ಆಗ್ಲಿ ಇಲ್ಲೇ ತಂದು ಇಲ್ಲಿ ಬೈಪಾಸ್ ಅಲ್ಲಿ ಸತ್ಯಗಾಲ ಕನಕಪುರ ಟು ಕೊಯಮತ್ತೂರು ಏನು ಬೈಪಾಸ್ ಮಾಡವ್ರೆ, ಆ ಬೈಪಾಸ್ ಅಲ್ಲಿ ತಗೊಂಡ್ಬಂದು ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸಿದಾಗ ಪ್ರತಿಯೊಂದು ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು ಒಂದು ಕಳ್ತನ ನಡೀತೆ, ಏನಾರು ಐತೆ. ಒಂದು ಹೆಣ್ಮಕ್ಳು ಒಬ್ಳೆ ನಡ್ಕೊಯ್ತಿರ್ತಾಳೆ ನೈಟ್ 10 ಗಂಟೆಲಿ, ಯಾವನ ಒಬ್ಬ ಬಂದು ಚುಡಾಯಿಸ್ತಾ, ಆವಾಗ ಗೌರ್ಮೆಂಟ್ನವ್ರು ಹೊಣೆನಾ ಇಲ್ಲ KSRTC ಡಿಪೋ ಅವ್ರು ಹೊಣೆನಾ? ಇಷ್ಟೇ ನಾವು ಕೇಳ್ತಾ ಇರೋದು. ಏನಪ್ಪಾ ಅಂದ್ರೆ ನಮ್ದು ಒಂದು ಮನವಿ ಏನಪ್ಪಾ ಅಂದ್ರೆ ಊರೊಳಗಡೆ ಬಸ್ ಬರ್ಬೇಕು ಅಷ್ಟೇ. ಲಾಸ್ಟ್ ಟೈಮ್ ಕೇಳಿರೋದಕ್ಕೆ ಬೋಳಿ ಮಕ್ಳು ಯಾಕೆ ಬರ್ಬೇಕು ಅಂತಾರೆ. ಅದ್ ಒಂದೇ ಮಾತು ಬೈಯೋದವ್ರು. ಯಾರು ಬಂದಿರ್ಲಿಕ್ಕೆ ಕಂಡಕ್ಟ್ರು KSRTC ಕಂಡಕ್ಟ್ರು ಏನು ಬಂದ್ರು ಬೋಳಿ ಮಕ್ಳು ಯಾಕೆ ಬರ್ಬೇಕು ಊರೊಳಗಡೆ? ಎಲ್ಲಿ ಕಂಪ್ಲೇಂಟ್ ಕೊಟ್ಕೊಂಡ್ ಏನ್ ಕಿತ್ಕೊಳಿ? ನೀವೇನ್ ನಮ್ದು ಒಂದು ಕೂದ್ಲು ಕಿತ್ಕೊಳಕ್ ಆಗಲ್ಲ ಅಂತ ಅದೆಲ್ಲ ರೆಕಾರ್ಡ್ ಪರಿಹಾರ ಏನಪ್ಪಾ ಅಂದ್ರೆ ಇಲ್ಲಿ ಊರೊಳಗಡೆ ಬರ್ಬೇಕು. ಈಗ ಯಾರು ಬಂದು ಏನ್ ಹೇಳೋದು ನಿಮ್ಗೆ? ಈಗ ಪೊಲೀಸ್ ಅಧಿಕಾರಿಗಳು ಬಂದು ಸ್ಪಂದಿಸಿದ್ರು. ಹಂಗೆ KSRTC ಡಿಪೋ ಮ್ಯಾನೇಜರ್ ಬಂದು ಇಲ್ಲೊಬ್ರು TC ಹಾಕ್ತೀನಿ ಅಂತ ಹೇಳವ್ರೆ. TC ಹಾಕ್ಲಿ, ಪುನಃ ಅದೇ ಹೋಯ್ತು ಅಂದ್ರೆ ಇಲ್ಲೇ ಬಸ್ಸು. ನಾವೇನು ಕ್ರಮಗೊಳ್ಬೇಕು ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ನಾವೇನು ಕ್ರಮಗೊಳ್ಬೇಕು ಅದು ಕ್ರಮಗೊಳ್ಬೇಕು. ಸತ್ಯಗಾಲದಿಂದ ಹ್ಯಾಂಡ್ ಪೋಸ್ಟ್ ಒಳಗಡೆ ಬರೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಸ್ಟ್ರೈಕ್ ಮಾಡಿದ್ರು. ಈಗ ಎಲ್ಲರಿಗೂ ಇನ್ಫಾರ್ಮೇಷನ್ ಮಾಡಿ ಒಬ್ಬ TC ಹಾಕಿ ಬಸ್ಸು ಒಳಗಡೆ ಬರೋಕ್ಕೆ ವ್ಯವಸ್ಥೆ ಮಾಡಿದ್ವಿ. ಮೊದಲೆಲ್ಲ ಮಾಡ್ತಿರ ಸರ್ ಸ್ಟ್ರೈಕ್? ಇದೆಲ್ಲ ಮಾಡ್ತಿದ್ವಿ, ಅದೇ ಸಹ ಮಾಡಿದ್ವಿ. ಮತ್ತೆ ಇನ್ನೊಂದ್ಸರಿ TC ಹಾಕಿ ಎಲ್ಲ ಬಸ್ ಬರುತ್ತೆ, ಎಲ್ಲ ಬಸ್ಗಳು ನಾಶ ಬಿಟ್ಟು ಎಲ್ಲ ಬರುತ್ತೆ. ಇವತ್ತು ನಮ್ಮ ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಬೈಪಾಸಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ರಸ್ತೆ ತಡೆ ಮಾಡಿದ್ದು. ಅದಕ್ಕೆ ಊರಿನ ಗ್ರಾಮಸ್ಥರು ಎಲ್ಲ ಸಂಘಟನೆಗಳು ಸೇರಿ ಹಾಗೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಸೇರಿ ನಮ್ಮ ಸಂಘಟಕರ ಜೊತೆಯಲ್ಲಿ ಅವರಿಗೆ ಸಹಾಯ ಮಾಡಿದ್ರು ವಿದ್ಯಾರ್ಥಿಗಳಿಗೆ. ಆಗ ನಮ್ಮ ಕೊಳ್ಳೇಗಾಲ ತಾಲೂಕಿನ ಡಿಪೋ ಮ್ಯಾನೇಜರ್ ಅವರು ಬಂದು ನಮಗೆ ಸಹಕರಿಸಿ ಕೊಳ್ಳೇಗಾಲದಿಂದ ಬರುವ ಗಾಡಿಗಳು ಹಾಗೂ ಬೆಂಗಳೂರಿಂದ ಎಲ್ಲ ಗ್ರಾಮಾಂತರಗಳಿಂದ ಬರುವ ಬಸ್ಸುಗಳನ್ನು ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಸರ್ಕಲ್ದಿಂದ ತಿರುಗಿಸಿ ಸತ್ಯಗಾಲಕ್ಕೆ ಕಳಿಸ್ಕೊಡ್ತೀವಿ ಅಂತ ಅವರು ಲಿಖಿತವಾಗಿ ನಮ್ಮನ್ನು ಕಡಾಖಂಡಿತವಾಗಿ ಹೇಳಿದ್ದಾರೆ. ಅವರ ಮಾತನ್ನು ನಾವು ಒಪ್ಪಿಸಿ ನಮ್ಮ ಸ್ಟ್ರೈಕನ್ನು ಅಂದರೆ ನಾವು ಏನೋ ರಸ್ತೆ ತಡೆ ಮಾಡಿದ್ವಿ ಅದನ್ನು